ಹಲೋ ಮಕ್ಕಳೇ, ಪರೀಕ್ಷಾ ತಯಾರಿಗಾಗಿ ಗ್ರಾಫ್ ವಿಧಾನ. ಇವತ್ತು ಇನ್ನೊಂದು ಗ್ರಾಫನ್ನು ಮಾಡೋಣ. ಏನು ಕೊಟ್ಟಿದ್ದಾರೆ? 2x + y 2x + y = 8, x - y = 1. ಸೊ ಎರಡು ಟೇಬಲನ್ನು ರಚನೆ ಮಾಡಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ಫಸ್ಟಿಂದು 2x + y = 8, ಇನ್ನೊಂದು ಎರಡನೇ ಸಮೀಕರಣ x - y = 1. ಸೊ ಎರಡೂ ಕಡೆ ನಾವೇನು ಮಾಡ್ಕೋಬೇಕು? ಒಂದು ಸಲ x0, ಒಂದು ಸಲ y0, ಈ ಕಡೆ ಕೂಡ ಒಂದು ಸಲ x0, ಒಂದು ಸಲ y0. ಈಗ ಮೊದಲನೇ ಒಂದು ಟೇಬಲನ್ನು ರೆಡಿ ಮಾಡೋಣ. x0 ಹಾಕಿದ್ರಿ ಅಂತಂದ್ರೆ ಇದು ಕಂಪ್ಲೀಟಾಗಿ ಹೋಗ್ಬಿಡ್ತದೆ. ಆವಾಗ y ಬೆಲೆ ಎಷ್ಟು ಬರ್ತದೆ ನಿಮ್ಗೆ? 8. x0 ಹಾಕಿದರೆ y ಬೆಲೆ ಎಷ್ಟು ಬಂತು? 8. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ y0 ಹಾಕಬೇಕು. ಸೊ y0 ಹಾಕಿದ್ರಿ ಅಂದಾಗ ಇದು ಹೋಗ್ಬಿಡ್ತದ ನಿಮ್ಗೆ. ಸೊ ಇದು ಹೋಯ್ತಾ? ಇದು ಹೋದ್ಮೇಲೆ ಏನು ಉಳಿತು? 2x = 8. 2x ಈ ಕಡೆ 2 ಬಂದರೆ ಇದನ್ನು ಅರ್ಧ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ 2 ಬಂದಿರೋದ್ರಿಂದ x ಬೆಲೆ 8ರ ಅರ್ಧ ಅಂದರೆ 4 ಆಗುತ್ತೆ. ಸೊ y0 ಹಾಕಿದಾಗ y ಹೋಗಿಬಿಡ್ತದೆ. y ಹೋದ್ಮೇಲೆ ನಿಮಗೆ 2x = 8 ಬರ್ತದೆ. ನಮಗೆ 2x ಬೇಡ, x ಬೆಲೆ ಬೇಕಾಗಿರೋದ್ರಿಂದ 2 ಈ ಕಡೆ ಹೋಗಿ ಭಾಗ ಆಗ್ತದೆ. ಸೊ 8ರ ಅರ್ಧ ಅಂದರೆ 4 ನಮ್ಮದು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಈ ಕಡೆಯಿಂದ ಗ್ರಾಫ್ ನೋಡ್ರಿ. ಈಗ ಒಂದು ಸಲ x0 ಹಾಕಬೇಕಾ? x0 ಹಾಕಿದಾಗ x ಹೋಯಿತು. ಅಂದರೆ ಏನು ಉಳಿತು? -y = 1. ಮೈನಸ್ ಇರೋದ್ರಿಂದ y ಬೆಲೆ -1 ಅಂತ ಬರ್ಕೊಳ್ತೀವಿ. ನೆಕ್ಸ್ಟ್ y0 ಹಾಕಬೇಕು. ಸೊ y0 ಹಾಕಿದ್ರೆ ಇದು ಕಂಪ್ಲೀಟ್ ಹೋಗಿಬಿಡ್ತದೆ. ಆವಾಗ ನಿಮಗೆ x ಬೆಲೆ ಎಷ್ಟು ಸಿಗ್ತದೆ? 1. ಈ ರೀತಿ ಎರಡೂ ಟೇಬಲನ್ನು ರೆಡಿ ಮಾಡ್ಕೊಳ್ಬೇಕು. ಎರಡೂ ಟೇಬಲನ್ನು ರೆಡಿ ಮಾಡಿಕೊಂಡು ಎರಡರದ್ದು ಸಪ್ರೇಟಾಗಿ ಸಮೀಕರಣಗಳನ್ನ ಹಾಕಲಿಕ್ಕೆ ಗ್ರಾಫ್ ಶೀಟ್ ರೆಡಿ ಮಾಡ್ಕೋತೀರಿ. ಗ್ರಾಫ್ ಶೀಟ್ ಒಳಗೆ ಸ್ಕೇಲ್ ಬರೆಯೋದನ್ನು ನೆನಪಾರಬಾರ್ದು. ನೆಕ್ಸ್ಟ್ x ಅಕ್ಷ, y ಅಕ್ಷ ಯಾವ ಬಿಂದುಗಳನ್ನು ಗುರುತಿಸ್ಕೊಳ್ಬೇಕು. ಫಸ್ಟಿಂದ ಬಿಂದುಗಳು ಯಾವುದಂತ ನೋಡೋಣ. ಫಸ್ಟ್ ಈ ಲೈನ್ ನೋಡೋಣ. x ಮೇಲೆ 4, y ಮೇಲೆ 8. x ಮೇಲೆ 4, y ಮೇಲೆ 8. x ಮೇಲೆ 4 ಅಂದರೆ ಇಲ್ಲಿದೆ. y ಮೇಲೆ 8 ಅಂತಂದರೆ ಇನ್ನೊಂದು ಸ್ವಲ್ಪ ಇದನ್ನು ಬೆಳೆಸ್ಕೋತೀನಿ. ಇಲ್ಲಿ ಬರುತ್ತೆ ಬಿಂದು. ಸೊ x ಮೇಲೆ 4, y ಮೇಲೆ 8 ಬಿಂದುಗಳನ್ನ ಗುರುತಿಸ್ಕೊಂಡ ತಕ್ಷಣ ಎರಡು ಬಿಂದುಗಳನ್ನು ಸೇರಿಸಬೇಕು. ಒಂದು ಸಮೀಕರಣ ಆಯಿತು. ನೆಕ್ಸ್ಟ್ ನೋಡ್ರಿ, ಇಲ್ಲಿ x ಮೇಲೆ 1, y ಮೇಲೆ -1. x ಮೇಲೆ 1, y ಮೇಲೆ -1. x ಮೇಲೆ 1 ಅಂದರೆ ಇಲ್ಲಿದೆ, y ಮೇಲೆ -1 ಅಂದರೆ ಇಲ್ಲಿದೆ. ಸೊ ಈ ಎರಡನ್ನು ನೀವು ಸೇರಿಸ್ಕೊಳ್ಬೇಕು. ಸೊ ಇದು ಒಂದು ಎರಡನೇ ಸಮೀಕರಣದ ನಕ್ಷೆ ಬಂತು. ಇವು ಸೇರಿಸ್ಕೊಳ್ಬೇಕು ಅಂದಾಗ ಇಷ್ಟೇ ಸೇರಿಸಿದ್ರೆ ನಿಮಗೆ ಎರಡೂ ಸಮೀಕರಣ ಏನಾಗೋದಿಲ್ಲವು. ಆ ಎರಡೂ ಬಿಂದುಗಳನ್ನು ಸೇರಿಸುವ ರೇಖೆ ಸ್ವಲ್ಪ ದೊಡ್ಡದಾಗಿ ಎಳೆದ್ರೆ ಇನ್ನೊಂದು ಸಮೀಕರಣವನ್ನು ಛೇದಿಸ್ತದೆ ಅದು. ಸೊ ಎಲ್ಲಿ ಕಟ್ಟಾಗ್ತಾ ಇದೆ ಅಂತ ನೋಡಬೇಕು. ಈ ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಈ ಬಿಂದುವಿನಲ್ಲಿ ಸಂಧಿಸ್ತಾ ಇದೆ. ಸೊ ಈ ಬಿಂದು ಅಂದಾಗ x ಬೆಲೆ ನೋಡ್ರಿ, ಕೆಳಗಡೆ ಬರ್ತೀರಿ. x = ಎಷ್ಟು ಬಂತು? 3. y ಬೆಲೆ ಬೇಕಂದ್ರೆ y ಅಕ್ಷದ ಕಡೆ ಹೋಗಬೇಕು. ಎಷ್ಟು ಬಂತು? y = 2. ಸೊ ಇದು ನಿಮ್ಮದು ಸರಿಯಾದಂಥ ಉತ್ತರ. ಸ್ಕೇಲ್ ಮಾತ್ರ ಕಂಪಲ್ಸರಿ ಎಲ್ಲದಕ್ಕೂ ಸೇಮ್ ಬರಿಬೇಕು. ಓಕೆ, ನೆಕ್ಸ್ಟು. ಸೊ 3 ಗ್ರಾಫ್ಗಳನ್ನು ಹೇಳಿದ್ದೀನಿ. 3 ಗ್ರಾಫ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 2-3 ಸಲ ಮಾಡಿ ಪರ್ಫೆಕ್ಟ್ ಆದಮೇಲೆ ಎಲ್ಲದಕ್ಕೂ ಸೇಮ್ ಮೆಥಡೇ ಮಾಡ್ತೀವಿ. ನೀವು ಇಷ್ಟು ಲೆಕ್ಕಗಳನ್ನು ನೀವು ಸ್ವಂತ ಬಿಡಿಸ್ಬೇಕು ಇವೆಲ್ಲನೂ. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮಾದರಿ ಪ್ರಶ್ನೆ ಪತ್ರಿಕೆ ಒಳಗೆ ಮತ್ತು ಹಳೆ ಪ್ರಶ್ನೆ ಪತ್ರಿಕೆ ಒಳಗೆ ಬಂದಿರತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಈ ಸಲ ಕೂಡ ಇದರೊಳಗಿಂದೇ ಪ್ರಶ್ನೆ ಬರ್ತದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಲ್ ದಿ ಬೆಸ್ಟ್.